ಒಂದು ಸಿನಿಮಾ ಸೂಪರ್ ಹಿಟ್ ಆದ್ರೆ ಒಬ್ಬ ಸಿನಿಮಾದ ನಟ ನಾಯಕ ಆಗೋದು ಸುಲಭ. ಆದ್ರೆ ಜನರ ಮನಸ್ಸಲ್ಲಿ ಜನನಾಯಕನಾಗೋದು ಅಷ್ಟೊಂದು ಸುಲಭದ ಮಾತಲ್ಲ. ಜನರ ಸೇವೆ ಮಾಡ್ಬೇಕು ಅಂತ ಪ್ರತಿಯೊಬ್ಬ ಸಿನಿಮಾ ಕಲಾವಿದರು ಕೂಡ ಮಾತಾಡ್ತಾರೆ. ಆದ್ರೆ ಅದನ್ನ ನಿಜ ರೂಪಕ್ಕೆ ತರೋದು ಕೂಡ ಅಷ್ಟೇ ಪ್ರಮುಖ, ಹಾಗೂ ಅದನ್ನ ಪ್ರತಿಯೊಬ್ರು ಕೂಡ ಮಾಡೋದಕ್ಕೆ ಸಾಧ್ಯ ಇಲ್ಲ. ಕೆಲವು ಬೆರಳೆಣಿಕೆಯಷ್ಟು ಜನನಾಯಕರು ಅದನ್ನ ಮಾಡೋದಕ್ಕೆ ಪೊಲಿಟಿಕ್ಸ್ಗೆ ಎಂಟ್ರಿ ಕೊಡ್ತಾರೆ. ಸಿನಿಮಾ ಮಾಡ್ತಾ ಇದ್ದ ಜನ ಎಲೆಕ್ಷನ್ಗೆ ನಿಂತ್ರೆ ವೋಟ್ ಹಾಕ್ತಾರಾ ಅಂತ ಕೇಳೋ ಕಾಲದಲ್ಲಿ ನಾವಿದೀವಿ. ಆದ್ರೆ ತಮಿಳುನಾಡಿನ ಮೂಲೆ ಮೂಲೆಗಳಲ್ಲಿ ನಡೆಯುವಂತಹ ಟಿವಿಕೆ ಪಕ್ಷದ ಸಮಾವೇಶಗಳನ್ನ ನೋಡ್ತಾ ಇದ್ರೆ ಆ ನಟ ಕೇವಲ ಒಬ್ಬ ನಾಯಕ ನಟನಾಗಿರ್ಲಿಲ್ಲ, ಬದಲಿಗೆ ಜನರು ತಮ್ಮ ಹೃದಯ ಸಿಂಹಾಸನದಲ್ಲಿ ನಿಜವಾದ ಜನನಾಯಕ ಆಗಿದ್ರು ಅಂತ. ನಾನು ಮಾತಾಡ್ತಾ ಇರೋದು ತಮಿಳು ಚಿತ್ರರಂಗದ ತಲಪತಿ ವಿಜಯರವರ ಜೀವನದ ಬಗ್ಗೆ. ಅವರ ಜೀವನ ನಾವು ಪರದೆ ಮೇಲೆ ಅನ್ಕೊಂಡಷ್ಟು ಸುಲಭ ಆಗಿರ್ಲಿಲ್ಲ, ಹಾಗೂ ಈಗ ಸಿನಿಮಾ ಬಿಟ್ಟು ಹೊರಗೋಗಿ ರಾಜಕೀಯದಲ್ಲಿ ಜನರ ಸೇವೆ ಮಾಡೋದಕ್ಕೆ ನಾನು ರೆಡಿ ಅಂತ ಹೇಳ್ತಾ ಇರುವಂತಹ ಅವರ ನಿರ್ಧಾರ ಕೂಡ ಅಸಾಮಾನ್ಯವಾದದ್ದು. ಬನ್ನಿ ಹಾಗಿದ್ರೆ ಇವತ್ತಿನ ಈ ವಿಡಿಯೋದಲ್ಲಿ ವಿಜಯ್ನಿಂದ ಜನನಾಯಕ ವಿಜಯ್ ಆಗಿ ಪರಿವರ್ತನೆ ಆಗಿರುವಂತಹ ಅವರ ಜೀವನದ ಬಗ್ಗೆ ಇಂಚಿಂಚಾಗಿ ಮಾತಾಡೋಣ. ಹಾಯ್, ಎಲ್ರಿಗೂ ನಮಸ್ಕಾರ ಅಂಡ್ ವೆಲ್ಕಮ್ ಟು ಖಡಕ್ ಸಿನಿಮಾ. ಬಾಲ್ಯದಿಂದಲೇ ವಿಜಯ್ ಅವರು ನೋವಿನ ದಿನಗಳನ್ನ ಕಾಣ್ತಾ ಬಂದವರು. ಅಂದಿನ ತಮಿಳು ಚಿತ್ರರಂಗದ ಖ್ಯಾತ ಡೈರೆಕ್ಟರ್ ಚಂದ್ರಶೇಖರ್ ಅವರ ಮಗನಾಗಿ ಜನ್ಮ ಪಡೆದಂತಹ ಇವರು ಸಿನಿಮಾಗೆ ಎಂಟ್ರಿ ಕೊಡೋದಕ್ಕೆ ಯಾವುದೇ ಕಷ್ಟ ಇರಲಿಲ್ಲ. ಯಾಕಂದ್ರೆ ಚಿಕ್ಕ ವಯಸ್ಸಿನಲ್ಲಿ ಇವರು ಸಾಕಷ್ಟು ಸಿನಿಮಾಗಳಲ್ಲಿ ಬಾಲ ಕಲಾವಿದನಾಗಿ ಕೂಡ ಕಾಣಿಸ್ಕೊಂಡಿದ್ರು. ಚಂದವಾಗಿ ತಮ್ಮ ಬಾಲ್ಯವನ್ನ ಕಳಿಬೇಕಿದ್ದಂತಹ ವಿಜಯ್ ಚಿಕ್ಕ ವಯಸ್ಸಿನಲ್ಲಿ ತಮ್ಮ ಸಹೋದರಿ ವಿದ್ಯಾ ಅವರನ್ನ ಕಳ್ಕೊಳ್ತಾರೆ. ಇದು ಅವರ ಪುಟ್ಟ ಹೃದಯದಲ್ಲಿ ಬಾಲ್ಯದಲ್ಲೇ ನೋವನ್ನ ತುಂಬುತ್ತೆ. ಒಡ ಹುಟ್ಟಿದವಳನ್ನ ಕಳ್ಕೊಳ್ಳೋದು ಅದು ಬಾಲ್ಯದಲ್ಲೇನೆ ಅಷ್ಟೊಂದು ಸುಲಭ ಆಗಿರೋದಿಲ್ಲ, ಹಾಗೂ ಅದರ ಪರಿಣಾಮ ಕೂಡ ಸಾಕಷ್ಟು ದೊಡ್ಡದಾಗಿನ ಗಾಯದ ರೂಪದಲ್ಲಿ ಆಳವಾಗಿ ಹೃದಯದಲ್ಲಿ ಇಳ್ಕೊಂಡ್ಬಿಟ್ಟಿತ್ತು. ಸದಾ ಒಂದಲ್ಲ ಒಂದು ತಂಟೆ ಮಾಡ್ತಾ ಇದ್ದಂತಹ ಬಾಲ್ಯದ ದಿನಗಳಲ್ಲಿ ತನ್ನ ಸಹೋದರಿಯನ್ನ ಕಳ್ಕೊಂಡಂತಹ ಪುಟ್ಟ ಹುಡುಗ ಸಂಪೂರ್ಣವಾಗಿ ಸೈಲೆಂಟ್ ಆಗ್ಬಿಡ್ತಾನೆ. ತಂದೆ ಡೈರೆಕ್ಟರ್ ಆಗಿದ್ರು ಅಂದಾಕ್ಷಣ ಅವರ ನಿಜ ಜೀವನ ಅಷ್ಟೊಂದು ಸುಲಭವಾಗಿರ್ಲಿಲ್ಲ. ಸಿನಿಮಾಗೆ ಕಾಲಿಡೋದಕ್ಕೆ ಈಸಿ ಇತ್ತು, ಆದ್ರೆ ಅಲ್ಲಿಂದ ಲೈಫ್ ಕಟ್ಕೊಳ್ಳೋದು ಅಷ್ಟೊಂದು ಸುಲಭ ಆಗಿರಲಿಲ್ಲ. 1992ರಲ್ಲಿ ನಾಳೆಯ ತೀರ್ಪು ಎನ್ನುವಂತಹ ಸಿನಿಮಾದಲ್ಲಿ ಮೊದಲಿಗೆ ನಾಯಕನಾಗಿ ಕಾಣಿಸ್ಕೊಂಡ್ರು. ಆದ್ರೆ ಪ್ರತಿಯೊಬ್ರು ಇವರನ್ನ ಸಿನಿಮಾದಲ್ಲಿ ನೋಡಿ ಇದೊಂದು ಹೀರೋ ಮೂತಿನ ಅನ್ನುವಂತಹ ರೀತಿಯಲ್ಲಿ ಕೆಟ್ಟದಾಗಿ ಮಾತಾಡ್ಕೊಂಡಿದ್ರಂತೆ. ವಿಮರ್ಶಕರು ಕೂಡ ತಮ್ಮ ಪತ್ರಿಕೆಗಳಲ್ಲಿ ವಿಜಯ್ ಅವರು ಮೊದಲು ನಾಯಕನಾಗಿ ಕಾಣಿಸ್ಕೊಂಡಿರುವಂತಹ ಸಿನಿಮಾವನ್ನೇ ತೆಗಳಿ ಬೈದಿದ್ರು. ಆದ್ರೆ 96ರಲ್ಲಿ ರಿಲೀಸ್ ಆದಂತಹ ಪೂವೆ ಉನಕ್ಕಾಗ ಸಿನಿಮಾ ಅವರ ಹೀರೋ ಜವಾಬ್ದಾರಿಗೊಂದು ಮೈನ್ ಟರ್ನಿಂಗ್ ಪಾಯಿಂಟ್ ಕೊಡ್ತು ಅಂತ ಕೂಡ ಹೇಳ್ಬೋದು. ಅಲ್ಲಿಂದ ಆಚೆಗೆ ಒಂದಾದ ಮೇಲೆ ಒಂದರಂತೆ ಸೂಪರ್ ಹಿಟ್ ಸಿನಿಮಾಗಳನ್ನ ವಿಜಯ್ ಅವರು ಕಾಲಿವುಡ್ ನಲ್ಲಿ ಕೊಡ್ತಾನೆ ಹೋದ್ರು. ಆ ಹಿಟ್ ಸಿನಿಮಾಗಳನ್ನ ಕೊಡ್ತಾ ಕೊಡ್ತಾ ಸ್ಟಾರ್ ಲೆವೆಲ್ ಹೀರೋ ಕೂಡ ಆಗ್ತಾರೆ. ಗಿಲ್ಲಿ ಸಿನಿಮಾ ಅವರಿಗೆ ತಮಿಳಿನ ಮಾಸ್ ಆಡಿಯನ್ಸ್ಗೆ ಹತ್ತಿರ ಆಗೋದಕ್ಕೆ ಕಾರಣ ಆಯ್ತು, ಹಾಗೂ ಇಲ್ಲಿಂದ ತಲಪತಿ ವಾಸ್ ಬೋರ್ನ್ ಇನ್ ತಮಿಳ್ ಸಿನಿಮಾ. ತಮಿಳು ಚಿತ್ರರಂಗದಲ್ಲಿ ಅದಾಗ್ಲೇ ಎಸ್ಟಾಬ್ಲಿಷ್ ಆಗಿರುವಂತಹ ಲೆಜೆಂಡರಿ ಸೂಪರ್ ಸ್ಟಾರ್ ಗಳು ಕೂಡ ಇದ್ರು, ಹಾಗೂ ತಲಪತಿ ವಿಜಯ್ ಅವರ ವಯಸ್ಸಿನ ಸರಿಸಮಾನವಾಗಿರುವಂತಹ ಸೂಪರ್ ಸ್ಟಾರ್ ಗಳು ಕೂಡ ಇದ್ರು. ಅವ್ರಿಗೂ ಕೂಡ ತಲಪತಿ ವಿಜಯ್ ಅವರಷ್ಟೇ ಅಥವಾ ಅವರಿಗಿಂತಲೂ ಹೆಚ್ಚಿನ ಅಭಿಮಾನಿಗಳು ಆಗಿದ್ರು. ಆದ್ರೆ ವಿಜಯ್ ಅವರು ಸ್ಪೆಷಲ್ ಆಗಿ ಅಭಿಮಾನಿಗಳಿಗೆ ಅಥವಾ ತಮಿಳುನಾಡಿನ ಜನತೆಗೆ ಕಾಣಿಸ್ಕೊಂಡಿದ್ದು ಯಾಕೆ ಗೊತ್ತಾ? ಅವರು ತಮ್ಮ ಸಿನಿಮಾಗಳಲ್ಲಿ ತಮ್ಮ ಪಾತ್ರದ ಮೂಲಕ ಹೇಳೋದಕ್ಕೆ ಹೊರಟಿರುವಂತಹ ಸ್ಟೋರಿ ಸಾಮಾನ್ಯ ಜನಜೀವನಕ್ಕೆ ಅತ್ಯಂತ ಹತ್ತಿರವಾಗಿತ್ತು, ಹಾಗೂ ಪ್ರತಿಯೊಬ್ರು ಕೂಡ ತಮ್ಮ ಜೀವನಕ್ಕೆ ರಿಲೇಟ್ ಮಾಡಿಕೊಳ್ಳುವಂತಹ ಸತ್ಯವಾಗಿತ್ತು. ಪ್ರತಿಯೊಂದು ಸಿನಿಮಾಗಳಲ್ಲಿ ಕೂಡ ಸಮಾಜದಲ್ಲಿ ನಡೀತಾ ಇರುವಂತಹ ಒಂದಲ್ಲ ಒಂದು ಅಂಕುಡೊಂಕುಗಳನ್ನ ಸರ್ಕಾರವನ್ನ ನೇರವಾಗಿ ಪ್ರಶ್ನೆ ಮಾಡುವಂತಹ ರೀತಿಯಲ್ಲಿ ಮುಖಕ್ಕೆ ಹೊಡೆದ ಹಾಗೆ ತಮ್ಮ ಸಿನಿಮಾಗಳ ಮೂಲಕ ವಿಜಯ್ ಹೇಳ್ತಾ ಇದ್ರು. ಇದೇ ಕಾರಣಕ್ಕಾಗಿ ವಿಜಯ್ ಅವರು ರಾಜಕೀಯಕ್ಕೆ ಪ್ರವೇಶ ಕೊಡೋದಕ್ಕಿಂತ ಮುಂಚೆಯಿಂದಲೂ ಕೂಡ ಅವರ ಅಭಿಮಾನಿಗಳು ಹಾಗೂ ನ್ಯೂಟ್ರಲ್ ಆಡಿಯನ್ಸ್ ಕೂಡ ಇವರಂತಹ ಜನನಾಯಕ ನಮ್ಮ ನಡುವೆ ಇರಬೇಕು ಎನ್ನುವಂತಹ ಅಭಿಲಾಷೆಯನ್ನ ವ್ಯಕ್ತಪಡಿಸಿದ್ರು. ಪ್ರತಿಯೊಂದು ಸಿನಿಮಾಗಳ ಮೂಲಕ ಕೂಡ ಸರ್ಕಾರವನ್ನ ಎದುರು ಹಾಕೊಳ್ಳುವಂತಹ ರೀತಿಯಲ್ಲಿ ಡೇರಿಂಗ್ ಆಗಿ ನಿಂತು ಪ್ರಶ್ನೆ ಮಾಡ್ತಾ ಇದ್ರು. ಎಲ್ಲಾ ಕಾರಣಗಳಿಂದಾಗಿ ಸಹಜವಾಗಿನೇ ಅವರ ಒಲವು ರಾಜಕೀಯದತ್ತ ಇದೆ, ಹಾಗೂ ಸಮಾಜದಲ್ಲಿ ಒಂದು ಒಳ್ಳೆ ಬದಲಾವಣೆ ತರುವಂತಹ ಥಾಟ್ ಪ್ರೋಸೆಸ್ ಅವರಲ್ಲಿ ಇದೆ ಅನ್ನೋದನ್ನ ಜನರು ಅರ್ಥ ಮಾಡ್ಕೊಂಡ್ರು. ಇನ್ನು ಈಗ ನಾವು ಅವರ ಸಿನಿಮಾ ಜೀವನದ ಎಂಡ್ ಗೇಮ್ ಹತ್ರ ಬಂದು ನಿಂತಿದ್ದೀವಿ. ತಮ್ಮ ಜೀವನದಲ್ಲಿ ಸಾಕಷ್ಟು ಕಾಂಟ್ರವರ್ಷಿಯಲ್ ಘಟನೆಗಳು ನಡೆದ್ರೂ ಕೂಡ ವಿಜಯ್ ಅವರು ಯಾವತ್ತೂ ಆ ಕಾಂಟ್ರವರ್ಸಿಗಳಿಂದ ದೂರ ಹೋಗಿರ್ಲಿಲ್ಲ, ಹಾಗೂ ಬಾಯಿ ಮುಚ್ಕೊಂಡು ಆ ಕಾಂಟ್ರವರ್ಸಿಗಳನ್ನ ಸುಮ್ಮನೆ ಕೇಳ್ಕೊಂಡು ಕೂಡ ನಿಂತಿರ್ಲಿಲ್ಲ. ಅಂತಹ ಕಾಂಟ್ರವರ್ಸಿಗಳ ಎದುರು ನಿಂತು ಜವಾಬ್ ಕೊಟ್ಟು ತಾನು ಯಾವುದಕ್ಕೂ ಕೂಡ ಬಗ್ಗಲ್ಲ ಅನ್ನೋದನ್ನ ಪ್ರತಿ ಬಾರಿ ಕೂಡ ಅವರು ತೋರಿಸಿರೋ ಕಾರಣದಿಂದಾಗಿನೇ ಜನರು ವಿಜಯ್ ಅವರನ್ನ ಕೇವಲ ತಲಪತಿ ವಿಜಯ್ ಮಾತ್ರ ಅಲ್ಲ, ಜನನಾಯಕನಾಗಿ ಕೂಡ ಅವ್ರನ್ನ ಇಷ್ಟಪಡ್ತಾರೆ. ಈಗ ಸಿನಿಮಾ ಜೀವನಕ್ಕೆ ನಾನು ಕೊನೆಯ ಫುಲ್ ಸ್ಟಾಪ್ ಇಡ್ತಾ ಇದ್ದೀನಿ ಅನ್ನೋದನ್ನ ಇತ್ತೀಚೆಗಷ್ಟೇ ಜನನಾಯಕನ್ ಸಿನಿಮಾದ ಈವೆಂಟ್ ಅಲ್ಲಿ ಹೇಳ್ಕೊಂಡಿದ್ರು. ಎಲ್ಲ ಅನ್ಕೊಂಡಂತೆ ಆಗಿದ್ರೆ ಜನವರಿ 9ಕ್ಕೆ ಸಿನಿಮಾ ರಿಲೀಸ್ ಆಗಬೇಕಿತ್ತು, ಆದ್ರೆ ಸೆನ್ಸಾರ್ ಸಮಸ್ಯೆಯ ಕಾರಣದಿಂದಾಗಿ ಸ್ಟೇ ಆರ್ಡರ್ ತರಲಾಗಿದೆ ಎನ್ನುವಂತಹ ಮಾಹಿತಿ ಕೇಳಿ ಬರ್ತಾ ಇದ್ದು, ಮುಂದಿನ ದಿನಗಳಲ್ಲಿ ಅಥವಾ ಈ ತಿಂಗಳ ಒಳಗಾಗಿ ಕನಿಷ್ಠ ಪಕ್ಷ ತಲಪತಿ ವಿಜಯ್ ಅವರ ಕೊನೆಯ ಸಿನಿಮಾ ರಿಲೀಸ್ ಆಗೇ ಆಗುತ್ತೆ.
ಒಬ್ಬ ಬಾಲನಟನಾಗಿ ಬಂದು ಬಾಲ್ಯದಿಂದಲೂ ಕೂಡ ಗೆಲುವು ಹಾಗೂ ಸೋಲುಗಳನ್ನ ಸಮಾನವಾಗಿ ಸ್ವೀಕರಿಸಿ ಇಲ್ಲಿವರೆಗೂ ಕೂಡ ವಿಜಯ್ ಬಂದಿದ್ದಾರೆ. ಖಂಡಿತವಾಗ್ಲೂ ಹೌದು, ಅವರು ತಮ್ಮ ತಂದೆಯ ಸಹಾಯದಿಂದಲೇ ಚಿತ್ರರಂಗಕ್ಕೆ ಕಾಲಿಟ್ಟಿದ್ದು. ಆದ್ರೆ ಪ್ರತಿಯೊಂದು ನೆಪೋಟಿಸಂ ಪ್ರಾಡಕ್ಟ್ಗಳು ಅನ್ಕೊಂಡಷ್ಟು ಕಳಪೆ ಆಗಿರ್ಬೇಕಾಗಿಲ್ಲ ಅನ್ನೋದನ್ನ ಅವರು ತಮ್ಮ ಕ್ವಾಲಿಟಿ ಆಕ್ಟಿಂಗ್ ಹಾಗೂ ಪರ್ಸನಾಲಿಟಿ ಮೂಲಕ ತೋರಿಸ್ಕೊಟ್ರು. ಇವತ್ತು ತಮಿಳುನಾಡಿನ ಸಾಕಷ್ಟು ದೊಡ್ಡ ಮಟ್ಟದ ರಾಜಕೀಯ ನಾಯಕರಿಗಿಂತಲೂ ಹೆಚ್ಚಿನ ಜನಪ್ರಿಯತೆಯನ್ನ ತಮಿಳುನಾಡಿನಲ್ಲಿ ತಲಪತಿ ವಿಜಯ್ ಅವರು ಹೊಂದಿದ್ದಾರೆ ಅಂದ್ರೆ ಅದು ಅಷ್ಟೊಂದು ಸುಲಭದ ಮಾತಲ್ಲ. ಒಂದು ಕಡೆ ಹಣ ಕೊಡದೇ ಇದ್ರೆ ಜನ ಸೇರಲ್ಲ ಅನ್ನುವಂತಹ ರಾಜಕೀಯ ಸಮಾವೇಶಗಳ ನಡುವೆ ತಲಪತಿ ವಿಜಯ್ ಅವರನ್ನ ನೋಡೋದಕ್ಕೆ ಅವರ ಅಭಿಮಾನಿಗಳು ಹಾಗೂ ರಾಜಕೀಯ ಯೋಚನೆಗಳನ್ನು ಬೆಂಬಲಿಸುವಂತಹ ಬೆಂಬಲಿಗರು ಕೂಡ ಲಕ್ಷಾಂತರ ಸಂಖ್ಯೆಯಲ್ಲಿ ಬರ್ತಾರೆ ಹಾಗೂ ಅವರ ಟಿವಿಕೆ ಪಕ್ಷಕ್ಕೆ ಸಪೋರ್ಟ್ ಕೊಡ್ತಾರೆ ಅನ್ನೋದು ನಿಜಕ್ಕೂ ಕೂಡ ಗ್ರೇಟ್ ಥಿಂಗ್. ರಾಜಕೀಯದಲ್ಲಿ ತಮಿಳುನಾಡಿನಲ್ಲಿ ರಜನಿಕಾಂತ್ ಹಾಗೂ ಕಮಲ್ ಹಾಸನ್ ಅವರಂತಹ ದೊಡ್ಡ ಮಟ್ಟದ ಲೆಜೆಂಡರಿ ನಾಯಕರೇ ಟ್ರೈ ಮಾಡಿ ಸೋತೋದ್ರು. ಆದ್ರೆ ವಿಜಯ್ ಅವರ ಯೋಚನೆಗಳು ಹಾಗೂ ಪೊಲಿಟಿಕಲ್ ಐಡಿಯಾಲಜಿ ತಮಿಳುನಾಡಿನ ಜನರಿಗೆ ತುಂಬಾ ಹತ್ತಿರವಾಗ್ತಿದೆ ಹಾಗೂ ಜನರು ಬೇಗ ಅಟ್ರಾಕ್ಟ್ ಕೂಡ ಆಗ್ತಾ ಇದ್ದಾರೆ. ಎಲ್ಲದಕ್ಕಿಂತ ಹೆಚ್ಚಾಗಿ ಸಿನಿಮಾ ಸ್ಟೈಲ್ ನಲ್ಲಿ ಒಬ್ಬ ರಾಜಕಾರಣಿ ತಮ್ಮ ನಡುವೆ ಬರ್ತಾ ಇದ್ದಾರೆ ಎನ್ನುವಂತಹ ಒಂದು ಇಮ್ಯಾಜಿನರಿ ವಿಷಯ ಕೂಡ ಒಂದು ಟ್ರೆಂಡ್ ಆಗ್ಬಿಟ್ಟಿದೆ. ಅದೇನೇ ಇರಲಿ, ತಮ್ಮ ಪೀಕ್ ಸಿನಿಮಾ ಕೆರಿಯರ್ ಹಾಗೂ ಸ್ಟಾರ್ಡಮ್ ಟೈಮಲ್ಲಿ ಈ ರೀತಿ ಸಿನಿಮಾನ ಕೈಬಿಟ್ಟು ಹೋಗೋದು ಅಷ್ಟೊಂದು ಸುಲಭದ ನಿರ್ಧಾರ ಅಲ್ಲ. ಅದನ್ನ ತೆಗೆದುಕೊಳ್ಳೋದಕ್ಕೆ ತಲಪತಿ ವಿಜಯ್ ಅವರೇ ಆಗಿರಬೇಕು. ರಾಜ್ಯ ರಾಜಕಾರಣದಲ್ಲಿ ಹಾಗೂ ರಾಷ್ಟ್ರ ರಾಜಕಾರಣದಲ್ಲಿ ತುಂಬಾ ಟೈಮಿಂದ ಜನ ಕೇಳ್ತಾ ಇರುವಂತಹ ಬದಲಾವಣೆಗಳನ್ನ ನಾನು ತರ್ತೀನಿ ಅಂತ ಹೇಳ್ಕೊಂಡು ತಲಪತಿ ಜನನಾಯಕನಾಗಿ ಪರಿವರ್ತನೆ ಆಗ್ತಿದ್ದಾರೆ. ಖಂಡಿತವಾಗ್ಲೂ ಸಿನಿಮಾ ರಂಗಕ್ಕೆ ಇದೊಂದು ನಷ್ಟ ಆದ್ರೆ ಜನನಾಯಕನಾಗಿ ರಾಷ್ಟ್ರದ ಹಿತಾಸಕ್ತಿಯಲ್ಲಿ ಒಂದ್ ಒಳ್ಳೆ ಫಲಿತಾಂಶವನ್ನ ಅವರು ತರ್ತಾರೆ ಅಂದ್ರೆ ಈ ನಷ್ಟ ಕೂಡ ಕಷ್ಟ ಏನಲ್ಲ. ಸಿನಿಮಾದಿಂದ ರಾಜಕಾರಣಕ್ಕೆ ಹೋಗ್ತಾ ಇರುವಂತಹ ವಿಜಯ್ ಅವರ ಈ ನಡೆಯ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅಂತ ಕಮೆಂಟ್ ಮಾಡಿ ತಿಳಿಸಿ. ಇದಾಗಿತ್ತು ವಿಜಯ್ ಅವರ ಅನ್ಟೋಲ್ಡ್ ಸ್ಟೋರಿ. ಮತ್ತೆ ಸಿಗೋಣ ಮುಂದಿನ ಕಂಟೆಂಟ್ ಜೊತೆಗೆ. ಸೈನಿಂಗ್ ಆಫ್, ಮನು.